ಟ್ರಂಪ್ ಅವರು ಹೇಳ್ತಿದ್ದಾರೆ ವಿರೋಧಿಸಬೇಕಾಗಿತ್ತು. ಟ್ರಂಪ್ ಅವ್ರು ಹಿಂದೆ ಹೇಳಿದ್ರು ನಾವು ನಿಲ್ಲಿಸಿದ ಯುದ್ಧ ಅಂತ ಹೇಳಿದಾಗ ವಿರೋಧಿಸಬೇಕಾಗಿತ್ತು. ಎಣ್ಣೆ ಅಲ್ಲಿ ತೊಗೋಬೇಡ್ರಿ ಇಲ್ಲಿ ತೊಗೋಬೇಡ್ರಿ ಅಂತ ಹೇಳಿದಾಗ ವಿರೋಧಿಸಬೇಕಾಗಿತ್ತು. ನಮ್ಮ ಸ್ವಂತಕ್ಕೆ ಇಲ್ವೋ ನಮ್ಮ ದೇಶಕ್ಕೆ ಸ್ವಾಭಿಮಾನ ಇಲ್ವೋ ನಮಗೆ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹೌದು, ಏನದ ನರಕದ ಹೋದ ಏನದ ಇದು ನರಕನ ಭಾರತದಲ್ಲಿ ನಾವು ಇರೋ ನರಕದಲ್ಲಿದ್ದೀವ ಎಂತಾದ್ರಿ ಮಾತುಗಳು. ನಂತರದ ಕ್ಷಮೆ ಕೇಳಿದಾರೋ ಭಾರತ ಮಹಾನ್ ಅಂತ ಹೇಳಿದಾರೆ ಟ್ರಂಪ್ ಅವರ ಮಾತು ಬೇರೆ. ಮತ್ತು ಇನ್ನೂ ತೆಗೆದಿಲ್ಲ ಅಂತ ಸುಳಿದಾವೆ. ಸಮಾಜ ಜಾಲತಾಣದಲ್ಲಿ ಏನು ಬಿಟ್ಟಿದ್ದಾರೆ ಅವರು ಅದನ್ನು ತೆಗೆದಿಲ್ಲ, ಕಿತ್ತಾಕಿಲ್ಲ. ಕಪಾಳಿಗೆ ಬಿಡೋದು ಮತ್ತೇನೋ ಮಾಡಿ ಆನಂದ ಸ್ವಾರಿ ಅಂದರೆ ಹೆಂಗೆ ರೀ? ಅಪ್ಪನ ಮಾಡಿದ್ರು ಸ್ವಾರಿ ಅಂದರೆ ಹೆಂಗೆ? ಮುಗಿದು ಹೋಗಿಬಿಡ್ತಾ ಎಲ್ಲ ಮರಿಬೇಕಾ? ಇವತ್ತು ನಾವೆಲ್ಲರೂ ಈ ಪ್ರಶ್ನೆ ನಮ್ಮ ಮುಗಿದವ್ರಿಗೆ ಕೇಳಬೇಕಾಗಿದೆ. ನಮ್ಮ RSSದ ಮೋಹನ್ ಭಾಗವತರಿಗೆ ಸಹ ಕೇಳಬೇಕಾಗಿದೆ. ನರಕದ ರಂಧ್ರ ಅಂತ ಕರೀತಿರುವಂತಹ ಹೆಲ್ ಹೋಲ್ ಅಂತ ಕರೀತಿರುವಂಥ ಟ್ರಂಪ್ ಅವ್ರ ಜೊತೆ ನಮ್ಗೆ ಏನು ವ್ಯವಹಾರ? ಆಲ್ರೆಡಿ ಟ್ರಂಪ್ ಅವರು ಜಗದ ವಿಶ್ವಾಸನ ಕಳ್ಕೊಂಡಿದ್ದಾರೆ. ಯುರೋಪಿಯನ್ ಯೂನಿಯನ್ ಗ್ಯಾಸನ್ನು ಕಳ್ಕೊಂಡಿದ್ದಾರೆ. ಎಲ್ಲಿಗಾಗಿ ತನ್ನ ಕೈಲೆಲ್ಲ ಎಲ್ಲಿ ಉಳಿಬೇಕು, ನಾವೆಲ್ಲರೂ ಅವ್ರು ಹೇಳಿದಾಗ ನಾವು ಕೇಳಬೇಕು ಅನ್ನುವಂಥ ಒಂದು ಸರ್ವಾಧಿಕಾರಿ ಮನೋಭಾವದಿಂದ ವಿಶ್ವದ ಸರ್ವಾಧಿಕಾರಿ ಕೊಟ್ಟಿದ್ದರು. ಹೇಳ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನು ಪ್ರಜಾಪ್ರಭುತ್ವದ ಬಗ್ಗೆ. ಸ್ವತಃ ಅವ್ರು ಪ್ರಜಾಪ್ರಭುತ್ವವಾದಿಗಳಲ್ಲ. ಚೀನಾ ಟೀಕೆ ಮಾಡ್ತಾರೆ ಸರ್ವಾಧಿಕಾರಿ ದೇಶ ಅಂತ. ಹೌದು, ಸರ್ವಾಧಿಕಾರಿ ದೇಶ ಆಗಿರ್ಬೋದು, ಆದರೆ ಇವತ್ತು ವಿಶ್ವದ ಮಟ್ಟದ ಏನಾಗ್ಯದಪ್ಪ ಅಂತಂದ್ರೆ ಅದು ಒಬ್ಬ ಒಳ್ಳೆಯ ಪ್ರಜಾಪ್ರಭುತ್ವವಾದಿ ದೇಶ ನಿಲ್ತಾ ಇದೆ. ಎಲ್ಲರೂ ಸ್ನೇಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ತನ್ನ ವ್ಯಾಪಾರ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಇರಾನ್ ಮೇಲೆ ಏರಿರೋದಂಥ ಅಮೆರಿಕೆಗೆ ಪಾಠ ಕಲಿಸೋ ಕೆಲಸವನ್ನು ಮಾಡ್ತಾಯಿದೆ. ಈಗ ನಾವು ಭಾರತೀಯರಾಗಿ ನಾವು ವಿಶ್ವಶ್ರೇಷ್ಠ ನಾವೇನು ಮಾಡ್ತಾಯಿದ್ವಿ? ನಮಗೆ ನರಕದ ಹೋಲ್ ಅಂತ ಕರೀತಾರೆ, ಮತ್ತೆ ನಾವು ಕರೀತಾರೆ, ನಾವು ಗೆದ್ದೀವಿ ಅಂತ ಹೇಳ್ತಾರೆ, ನಾವು ನಿಲ್ಲಿಸಿದ ಯುದ್ಧ ಅಂತ ಹೇಳ್ತಾರೆ. ಮೋದಿಯವ್ರು ನೋಡ್ರೆ ಡಿಯರ್ ಫ್ರೆಂಡ್ ಅಂದರೆ ಯಾಕೆ ಇಷ್ಟು ಸಬ್ಮಿಸ್ ಆಗ್ತಾ ಇದ್ದಾರೆ ನಮ್ಮ ಪ್ರಧಾನಿಯವರು? ನಮ್ಮ ಪ್ರಧಾನಿಯವರು ಯಾವ ಸಿದ್ಧಾಂತ ಇಲ್ಲ. ಆ ಮಾತಾರೆ ಅವ್ರಿಗಾಗುವ ಅಪಮಾನ ಇಡೀ ದೇಶಕ್ಕಾಗುವ ಅಪಮಾನ.